श्रीगुरुभ्यो नमः। अथ चतुश्लोकी भागवतं। श्रीभगवानुवाच अहमेवा समग्रे च नान्यत् यत् सदसत्परं पश्चादहं त्वमेतच्च यो वशिष्येत सोऽस्म्यहं ऋतेऽर्थं यत् प्रतीयेत न प्रतीयेत चात्मनि तद्विद्यात् आत्मनो मायां यथा भासो यथा तमः यथा महान्ति भूतानि भूतेषु उच्छावचेषु च प्रविष्टान्यप्रविष्टानि तथा तेषु न तेष्वहं एतावदेव जिज्ञास्यं तत्त्वजिज्ञासुनात्मनः। अन्वयो व्यतिरेकाभ्यां यत्स्यात् सर्वत्र सर्वदा इति श्रीमद्भागवते द्वितीयस्कन्धे ನವಮೋಧ್ಯಾಯೇ ಚತುಶ್ಲೋಕಿ ಭಾಗವತಂ. ಈ ಕಾರ್ತಿಕ ಸ್ನಾನ ಶುರುವಾಯಿತು ಇವತ್ತಿನಿಂದ. ಆಶ್ವೀಜ ಹುಣ್ಣಿಮೆಯಿಂದ ಕಾರ್ತಿಕೆ ಹುಣ್ಣಿಮೆವರೆಗೆ ಕಾರ್ತಿಕ ಸ್ನಾನ, ಬೆಳಿಗ್ಗೆ ದೀಪ ಪ್ರಜ್ವಾಲನೆ, ದೀಪದಾನ, ತಪ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಭಾಗವತವನ್ನು ಪಾರಾಯಣ ಮಾಡಬೇಕು ಅಥವಾ ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ. ಭಾಗವತ 18,000 ಶ್ಲೋಕ. 18,000 ಶ್ಲೋಕವನ್ನು ಹೇಳೋದು ತುಂಬ ಕಷ್ಟವಾಗುತ್ತೆ ಒಬ್ಬೊಬ್ಬರಿಗೂ. ಅದರಿಂದ ಭಗವಂತನೇ ಮಾಡಿಕೊಟ್ಟಂತಹ ಭಾಗವತದಲ್ಲೇ ಇರುವಂತಹ ಚತುಶ್ಲೋಕಿ ಭಾಗವತ ಇದು. ಆದಷ್ಟು ಪ್ರಯತ್ನ ಮಾಡಿ. 4 ಶ್ಲೋಕಗಳು. ನಿಮಗೆ ಶ್ಲೋಕ ಲಿರಿಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ನಾನು ಕಮೆಂಟಲ್ಲಿ ತಿಳಿಸಿ ನಾನು ಹಾಕ್ತೀನಿ. ಇಲ್ಲಾಂದರೆ ಇದು ಪ್ರತಿನಿತ್ಯ ಶ್ರವಣ ಮಾಡಿ. ತುಂಬ ಸುಲಭವಾಗಿ ಬಾಯಲ್ಲಿ ಬಾಪಾಟ ಬರುತ್ತೆ. ಕಾರ್ತಿಕ ಮಾಸದಲ್ಲಿ ಯಥಾಶಕ್ತಿ ಪಾರಾಯಣ, ಸ್ನಾನ, ತಪ, ಜಪ ಎಲ್ಲವನ್ನು ಮಾಡಬೇಕು. ಇದನ್ನು ಸೇರಿಸಿ ಮಾಡಿ. ಇದರಿಂದ ಕಾರ್ತಿಕ ದಾಮೋದರ ತುಂಬ ಪ್ರೀತನಾಗಿ ನಿಮಗೆ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ನಾನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.